ಎಲ್ರಿಗೂ ನಮಸ್ಕಾರ. ಇವತ್ತು 365 ಬತ್ತಿಗಳ ದೀಪಾರಾಧನೆ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೀವು ಮೊದಲಿಗೆ ನೋಡ್ತಾ ಇರುವಂಥದ್ದು 365 ಬತ್ತಿ. ಹಾಗೆ ಬತ್ತಿಗಳಲ್ಲಿ ಸುಮಾರು ಬತ್ತಿಗಳು ಸಿಗುತ್ತೆ. ಕಾರ್ತಿಕ ಮಾಸದಲ್ಲಿ ಬತ್ತಿಗಳಿಗೆ ಹಾಗೆ ದೀಪಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ಬಿಲ್ವಪತ್ರೆ ಬತ್ತಿ, ನಕ್ಷತ್ರ ಬತ್ತಿ, ಕಮಲದ ಬತ್ತಿ, ಹಾಗೆ 1001 ಬತ್ತಿ, ಲಕ್ಷ ಬತ್ತಿ, ಕೋಟಿ ಬತ್ತಿ ಅಂಥೇಳಿ ಸುಮಾರು ಬತ್ತಿಗಳು ಬರುತ್ತೆ. ಮನೆಯಲ್ಲೇ ಸುಲಭವಾಗಿ ಕೂಡ ನೀವು ಮಾಡ್ಕೋಬೋದು. ಮಾಡೋಕ್ಕೆ ಬರಲ್ಲ ಅನ್ನೋವಂಥವ್ರಿಗೆ ಆನ್ಲೈನಲ್ಲಿ ಗಂದಿಗೆ ಅಂಗಡಿನಲ್ಲೆಲ್ಲ ಈ ಬತ್ತಿಗಳು ನಿಮಗೆ ಸಿಗುತ್ತೆ. ಈಗ ನಾನಿಲ್ಲಿ 2 ದೀಪಗಳನ್ನ ತೋರಿಸ್ತಾ ಇದ್ದೀನಿ. ಒಂದು ದೀಪ ನಾನು 1001 ಬತ್ತಿ ತಂದಿದ್ದೀನಲ್ಲ, ಅದನ್ನು ಶಿವನ ದೇವಸ್ಥಾನದಲ್ಲಿ ಪೌರ್ಣಮಿ ದಿನ ಹಚ್ಚೋಣ ಅಂತೇಳಿ ತಂದಿದ್ದೀನಿ. ಇನ್ನೊಂದು 365 ಬತ್ತಿ ಇದೆಯಲ್ಲ, ಅದನ್ನು ನಿಮ್ಮ ಮುಂದೆ ಈಗ ಹೇಗೆ ಹಚ್ಚೋದು ಅಂತ ತೋರಿಸೋಣ ಅಂಥೇಳಿ ಇದನ್ನು ತಂದಿದ್ದೀನಿ. ದೀಪಗಳು ಯಾವುದೇ ರೀತಿ ಬಿರುಕಿಲ್ಲದೆ ಇರೋ ರೀತಿ ನೋಡ್ಕೊಂಡು ತಗೊಳ್ಳಿ. ಈ ದೀಪಗಳನ್ನ ನೀರಲ್ಲಿ ಒಂದು 2 ಗಂಟೆ ನೆನೆಸಿ ಅದಾದಮೇಲೆ ನೀವು ದೀಪ ಬೆಳಗಿಸಿದ್ರೆ ದೀಪಗಳಲ್ಲಿ ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ. ಈಗ ದೀಪಕ್ಕೆ ಅರಿಶಿನ, ಕುಂಕುಮ, ಗಂಧನ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ದೀಪ ತುಂಬ ನೀವು ಅರಿಶಿನ ಬಳಿಬೋದು. ನಾನಿಲ್ಲಿ 4 ಥರದಲ್ಲಷ್ಟೇ ಕುಂಕುಮನ ಇಡ್ತಾಯಿದ್ದೀನಿ. ಈಗ ಒಂದು ತಟ್ಟೆಗೆ ನೀವು 365 ಬತ್ತಿ ಏನಿತ್ತಲ್ಲ ಇದನ್ನು ಇಟ್ಕೊಂಡು ಇದ್ರ ಮೇಲೆ ನೀವು ಸ್ವಲ್ಪ ಎಣ್ಣೆನ ಹಾಕಿ ಒಂದು 2 ಗಂಟೆ ಕಾಲ ನೆಂದರೂ ಕೂಡ ಒಳ್ಳೆಯದು. ಅಥವಾ ಒಂದು ಎಣ್ಣೆ ಪಾತ್ರೆ ಒಳಗಡೆ ಬತ್ತಿ ಹಾಕ್ಬೋದು ನೀವು. ಬತ್ತಿ ಚೆನ್ನಾಗಿ ನೆಂದಷ್ಟು ದೀಪ ಚೆನ್ನಾಗಿ ಬೆಳಗುತ್ತೆ. ನಾವು ಆಗಿಂದಾಗಲೇ ತುಪ್ಪ ಹಾಕಿ ಆಗಿಂದಾಗಲೇ ಎಣ್ಣೆ ಹಾಕಿ ದೀಪನ ಬೆಳಗಿಸಿದ್ರೆ ಅಷ್ಟು ಸರಿಯಾಗಿ ದೀಪ ಬೆಳಗಲ್ಲ. ಹಾಗಾಗಿ ಚೆನ್ನಾಗಿ ಬತ್ತಿ ನೆನೆದಷ್ಟು ದೀಪ ಚೆನ್ನಾಗಿ ಬೆಳಗುತ್ತೆ. ಈಗ ಒಂದು ಅಡಿಕೆ ಎಲೆ ತಟ್ಟೆ ತಗೊಂಡು ಇದಕ್ಕೆ ಒಂದು 2 ಬೋಕ್ಸಿಯಷ್ಟು ಅಕ್ಕಿನ ಹಾಕ್ಕೊಳ್ಳಿ. ಇದು ನೀವು ಮನೆಯಲ್ಲೇ ದೀಪ ಹಚ್ತೀರಾ ಅಂದರೆ ಈ ಅಕ್ಕಿನ ನೀವು ಗೋಮಾತೆಗೆ ತಿನ್ನಿಸ್ಬೋದು. ಅಥವಾ ನೀವೇ ಏನಾದರೂ ಮನೆಯಲ್ಲಿ ಸ್ವೀಟ್ ಮಾಡ್ಕೋಬೋದು, ಅಕ್ಕಿ ಪಾಯಸ ಮಾಡ್ಕೋಬೋದು, ಪ್ರಸಾದದ ರೀತಿ ಸ್ವೀಕರಿಸ್ಕೋಬೋದು. ಹಾಗೆ ಈಗ ಅಕ್ಕಿ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ನಾನೀಗ ದೀಪನ ಇಡ್ತಾಯಿದ್ದೀನಿ. ದೀಪದ ಜೊತೆಗೆ ವಿಳೆದೆಲೆ, ಬಟ್ಲಡಿಕೆ, 11 ರೂಪಾಯಿ ದಕ್ಷಿಣೆ, ಒಂದು ಜೊತೆ ಬಾಳೆಹಣ್ಣನ್ನು ಇಟ್ಟಿದ್ದೀನಿ. ಈಗ ನೋಡಿ, ಬತ್ತಿ ಎಣ್ಣೆ ಜೊತೆಗೆ ಚೆನ್ನಾಗಿ ನೆಂದಿದೆ. ಈಗ ದೀಪ ಚೆನ್ನಾಗಿ ಬೆಳಗುತ್ತೆ. ದೀಪ ಬೆಳಗ್ಸೋಕೆ ಮುಖ್ಯವಾಗಿ ಎಳ್ಳೆಣ್ಣೆ, ತುಪ್ಪ ತುಂಬ ಒಳ್ಳೆಯದು. ಒಂದು ವೇಳೆ ಆಗಲಿಲ್ಲ ಅನ್ನೋವಂಥವ್ರು ಕೊಬ್ಬರಿ ಎಣ್ಣೆಯಿಂದ ಕೂಡ ದೀಪನ ಬೆಳಗಿಸ್ಕೋಬೋದು. ಈಗ ಹೂವನ್ನ ಇಡ್ತಾ ಇದ್ದೀನಿ. ಹೂವು ನೀವು ಯಾವ ಹೂವನ್ನ ಬೇಕಾದರೂ ಇಡ್ಬೋದು. ಆ ಶಿವಕೇಶವರಿಗಿಬ್ಬರಿಗೂ ಕೂಡ ಈ ದೀಪ ತುಂಬ ಪ್ರಿಯವಾಗಿರೋವಂಥದ್ದು. ಸುಮಾರು ಜನಕ್ಕೆ ಡೌಟ್ ಇದೆ, ಈ ದೀಪ ಮನೆಯಲ್ಲಿ ಹಚ್ಬೋದಾ ಬೇಡವಾ ಅಂಥೇಳಿ. ದೀಪಕ್ಕೆ ಯಾವುದೇ ರೀತಿ ದೋಷ ಇರೋದಿಲ್ಲ. ದೀಪನ ನೀವು ಆರಾಮಾಗಿ ಮನೆಯಲ್ಲಿ ಹಚ್ಬೋದು, ನಿಸ್ಸಂದೇಹವಾಗಿ. ದೀಪನ ಬೆಳಗಿಸೋದ್ರಿಂದ ಮನೆಗೆಲ್ಲ ಒಳ್ಳೆಯದಾಗುತ್ತೆ ಅಷ್ಟೇ. ಯಾವುದೇ ರೀತಿ ತೊಡಕುಗಳು ನಿಮ್ಗೆ ಉಂಟಾಗೋದಿಲ್ಲ. ದೀಪ ಥರ ದೀಪಗಳನ್ನೂ ಕೂಡ ನೀವು ಬೆಳಗಿಸ್ಬೋದು. ತುಂಬಾ ನೀವು ಮನಸ್ಸಿನಲ್ಲಿ ಸಂದೇಹಗಳನ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಈಗ ದೀಪದ ಬತ್ತಿ ತುದಿಗೆ ಸ್ವಲ್ಪ ಕರ್ಪೂರ ಹಚ್ಚಿ ದೀಪ ಬೆಳಗಿಸಿದ್ದೀನಿ. ಅರಿಶಿನ, ಕುಂಕುಮ, ಅಕ್ಷತೆ ಇಟ್ಟಿದ್ದೀನಿ. ದೀಪಕ್ಕೆ ಈಗ ಗೆಜ್ಜೆ ವಸ್ತ್ರ ತೋಡಿಸಿ ನಾನಿಲ್ಲಿ ಗಂಧದ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡ್ತಾ ಇದ್ದೀನಿ. ನಾಳೆ ವೈಕುಂಠ ಚತುರ್ದಶಿ. ಕಾರ್ತಿಕ ಮಾಸದಲ್ಲಿ ವೈಕುಂಠ ಚತುರ್ದಶಿ ತುಂಬಾ ಒಳ್ಳೆಯದು. ನಾಳೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ 3:45ರಿಂದ 5:47 ತನಕ ಬೆಳಿಗ್ಗೆನೇ ಸಾಧ್ಯ ಆದಷ್ಟು ಈ ದೀಪನ ಬೆಳಗಿಸಿ. ತುಂಬಾ ಒಳ್ಳೆಯದು. ಈ ದೀಪನ ನಾಳೆ ದಿನ ಬೆಳಗಿಸೋದ್ರಿಂದ ವೈಕುಂಠ ಲೋಕನೇ ಪ್ರಾಪ್ತಿಯಾಗುತ್ತಂತೆ. ಅಷ್ಟು ಪುಣ್ಯ ಫಲನ ನಮಗೆ ತಗೊಬಂದ್ಕೊಡುತ್ತಂತೆ. ಹಾಗೆ ನಾಳಿದ್ದು ಪೌರ್ಣಮಿ ದಿನ ನೀವೇನಾದರೂ ಈ ದೀಪ ಬೆಳಗಿಸೋ ಹಾಗಿದ್ರೆ ಪ್ರದೋಷ ಸಮಯದಲ್ಲೇ ಈ ದೀಪನ ಬೆಳಗಿಸಿ. ಮನೆಯಲ್ಲೇ ಬೆಳಗಿಸಿದ್ರು ಸರಿ, ದೇವಸ್ಥಾನದಲ್ಲಿ ಬೆಳಗಿಸಿದ್ರು ಸರಿ. ದೇವಸ್ಥಾನದಲ್ಲಿ ಒಂದು ವೇಳೆ ನೀವು ಬೆಳಗಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಶುದ್ಧವಾಗಿರುವಂಥ ಒಂದು ಜಾಗದಲ್ಲಿ ನೆಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಇಟ್ಟು ಇದೇ ವಿಧಾನದಲ್ಲೇ ದೀಪನ ಒಂದು ವೇಳೆ ಉಪವಾಸ ಇದ್ದು ದೀಪ ಹಚ್ತೀನಿ ನಾಳೆ ನಾಳಿದ್ದು 2 ದಿನ ಅನ್ನೋವಂಥವ್ರು ಬೆಳಿಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಹಾಲು ಹಣ್ಣನ್ನ ತಗೊಂಡು ಸಂಜೆ ಈ ದೀಪ ಬೆಳಗಿಸಿದ ಮೇಲೆ ನೀವು ಊಟನ ಮಾಡ್ಕೋಬೋದು. ಹಾಗೆ ಈ ದೀಪನ ಮನೆ ಹಿರಿಯರು ಯಾರಾದರೂ ಒಬ್ಬರು ಹಚ್ಚಿದ್ರು, ಮನೆ ಮಂದಿ ಎಲ್ಲ ಒಬ್ಬೊಬ್ರು ಹಚ್ಚುವಂಥ ಅಗತ್ಯ ಇಲ್ಲ. ಈಗಂತೂ ಶಿವನ ದೇವಸ್ಥಾನದಲ್ಲಿ, ವಿಷ್ಣು ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವಗಳು ನಡೀತಾ ಇರುತ್ತೆ. ಎಷ್ಟು ದೀಪನ ನಾವು ಹಚ್ತೀವೋ ಅಷ್ಟು ನಮಗೆ ತುಂಬಾ ಒಳ್ಳೆಯದು. ಮಹಾವಿಷ್ಣು ಕೃಪೆ, ಮಹಾಶಿವನ ಕೃಪೆ ಕೂಡ ನಮ್ಮ ಮೇಲಾಗುತ್ತೆ. ನಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ. ಕಾರ್ತಿಕ ಮಾಸದಲ್ಲಿ ದೀಪದಾನಕ್ಕೂ ಕೂಡ ತುಂಬ ಪ್ರಾಮುಖ್ಯತೆ ಇದೆ. ಒಂದು ವೇಳೆ ನೀವಿರೋವಂಥ ಜಾಗದಲ್ಲಿ ಶಿವನ ದೇವಸ್ಥಾನ, ವಿಷ್ಣು ದೇವಸ್ಥಾನ ಇಲ್ಲ ಅಂದರೆ ಯಾವ ದೇವಸ್ಥಾನ ಇದ್ರೂ ಅಲ್ಲಿ ಹೋಗಿ ನೀವು ಈ ದೀಪನ ಬೆಳಗಿಸ್ಕೋಬೋದು. ನನಗೆ ತಿಳಿದಿರೋ ಮಟ್ಟಿಗೆ ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ನಮಸ್ಕಾರ.